ಇವತ್ತು ಕೂಲಿ ಮಾಡೋರಿಂದ ಹಿಡಿದು ಟಾಟಾ ಬಿರ್ಲಾ ಅಂಬಾನಿಯವರು ಎಲ್ಲರ ಮನೆ ತಂದೆ ತಾಯಿಯವರು ಏನ್ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತಾರೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದೇನು, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅಂತ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅಂತ. ಹುಲಿ ಹಾಲನ್ನ ಕುಡ್ದ ಹುಲಿ ಮರಿಗಳು ಗರ್ಜಿಸ್ತವ, ಸುಮ್ಮನಿರ್ತವ? ಗರ್ಜಿಸ್ತವಲ್ವಾ? ಹಾಗಾಗಿ ಶಿಕ್ಷಣ ಎಂಬ ಹುಲಿ ಹಾಲನ್ನ ಕುಡಿದ್ರೆ ಅವರು ಹುಲಿಯ ತರ ಗರ್ಜಿಸ್ತಾರೆ ಅಂತ. ಹಾಗಾಗಿ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇದೆ, ಹೌದಾ ಇಲ್ವಾ? ಇದೆ. ಒಳ್ಳೆ ಶಿಕ್ಷಣ ಜೊತೆ ಈಗೇನಾಗಿದೆ, ಒಳ್ಳೆ ಶಿಕ್ಷಣದ ಜೊತೆ ಎಲ್ಲರಿಗೂ ಅವರವ್ರ ಮನೆ ಮಕ್ಕಳು ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಇದೆ. ಬರೀ ಖಾಸಗಿ ಶಾಲೆಗೆ ಹೋದ್ರೆ ಇಂಗ್ಲಿಷ್ ಕಲಿಸ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಕಲಿಸಲ್ಲಪ್ಪ. ಇಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೆ, ನಮಗೆ ಇಂಗ್ಲಿಷ್ ABCD ಕಲಿಸಿದ್ದು ಯಾವಾಗ ಅಂದ್ರೆ 5ನೇ ತರಗತಿಗೆ ಬಂದಾಗ ನಮಗೆ ABCD ಕಲಿಸಿದ್ರು. 7ನೇ ತರಗತಿಗೆ ಬಂದಾಗ ನಮಗೆ ಹಿಂದಿನ ಕಲಿಸಿದ್ರು. ಆದ್ರೆ ಈಗಾಗಿದೆ, ಇಂಥ ಅತ್ಯಾಧುನಿಕ ಯುಗದಲ್ಲಿ ಮಕ್ಕಳಿಗೆ LKG UKG ಬೇಡವಾ? ಅವರಿಗೆ ಇಂಗ್ಲಿಷ್ ಮಾಧ್ಯಮ ಬೇಡವಾ? ಅದಕ್ಕೆ ನಮ್ಮ ಸರ್ಕಾರದ ಇವತ್ತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನ ಕರೆಸಲೇಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅವ್ರ ಕಾರಣಾಂತರದಿಂದ ಬಂದಿರಲಿಲ್ಲ, ಉಸ್ತುವಾರಿ ಸಚಿವರು ಬಂದ್ರು. ನಾನು ಅವ್ರ ಕೇಳಿ ಅನೌನ್ಸ್ ಮಾಡಿಸ್ಬೇಕು ಅಂತಿದ್ದೆ. ಆದ್ರೆ ಅದು ಯೋಗ ನಾನೇ ಸರ್ಕಾರದ ಪರವಾಗಿ ಅನೌನ್ಸ್ ಮಾಡುವಂತ ಬಂತು. ಈಗಲೂ ಹೇಳ್ತಾ ಇದ್ದೀನಿ, ಅವ್ರ ಮನವಿ ಕೇಳಿದ್ದೀನಿ, ಉಸ್ತುವಾರಿ ಸಚಿವರು ಬಂದೋಗಿದ್ದಾರೆ. ಈ ಶಾಲೆನಲ್ಲಿ ಮುಂದಿನ ಏನು ಜೂನ್ ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ಶೈಕ್ಷಣಿಕ ವರ್ಗ, ಆ ಮೇ ಜೂನ್ನಲ್ಲಿ ಈ ಶಾಲೆನಲ್ಲಿ ಅಧಿಕೃತವಾಗಿ ಇಂಗ್ಲಿಷ್ ಮಾಧ್ಯಮದ LKG UKG ಪ್ರಾರಂಭ ಹಾಗೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.